ವಾಟ್ಸ್ಆಪ್ನಲ್ಲಿ ಯಾರೊಂದಿಗಾದರೂ ಚಾಟ್ ಮಾಡೋದಾದರೆ ಫೋನ್ ಸಂಖ್ಯೆಯನ್ನು ನೀಡಬೇಕಾಗಿತ್ತು. ಯಾವುದೇ ವಾಟ್ಸ್ಆಪ್ ಗ್ರೂಪ್ ಸೇರೋಕೆ ಫೋನ್ ಸಂಖ್ಯೆ ಅಗತ್ಯವಾಗಿತ್ತು. ಆದರೆ ಫೋನ್ ಸಂಖ್ಯೆಯನ್ನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಇವತ್ತಿನ ಸಂದರ್ಭದಲ್ಲಿ ಅನೇಕರು ಹಿಂದೆ ಮುಂದೆ ನೋಡುವಂತಾಗಿದೆ. ಅದಕ್ಕಾಗಿಯೇ ಕೆಲವರು ಇನ್ಸ್ಟಾಗ್ರಾಮ್ನಲ್ಲಿ ಸಂಪರ್ಕಿಸೋಕೆ ಬಯಸ್ತಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಫೋನ್ ಸಂಖ್ಯೆ ಹಂಚಿಕೊಳ್ಳದೆ ಚಾಟ್ ಮಾಡಬಹುದು. ಇತರ ಸಾಮಾಜಿಕ ಮಾಧ್ಯಮ ವೇದಿಕೆಗಳಂತೆ ಅಲ್ಲಿ ಗೌಪ್ಯತೆಯನ್ನು ರಕ್ಷಿಸಲಾಗಿದೆ. ಆದರೆ ಈಗ ನೀವು ವಾಟ್ಸ್ಆಪ್ನಲ್ಲೂ ಕೂಡ ಯಾರೊಂದಿಗಾದರೂ ಚಾಟ್ ಮಾಡೋಕೆ ಪ್ರಾರಂಭಿಸೋಕೆ ಬಯಸಿದ್ರೆ ಮೊಬೈಲ್ ಸಂಖ್ಯೆಯನ್ನು ಒದಗಿಸುವ ಅಗತ್ಯ ಇಲ್ಲ. ವಾಟ್ಸ್ಆಪ್ ಸುಮಾರು 17 ವರ್ಷಗಳಿಂದ ಪಾಲಿಸಿಕೊಂಡು ಬಂದಿರುವ ನೀತಿಯನ್ನು ಬದಲಾಯಿಸ್ತಾ ಇದೆ. ಈಗ ವಾಟ್ಸ್ಆಪ್ ಯೂಸರ್ ನೇಮ್ ಫೀಚರ್ ಅನ್ನು ತರ್ತಾ ಇದೆ. ವಾಟ್ಸ್ಆಪ್ನ ಹೊಸ ಸಿಇಒ ಆಗಿ ಕುನಾಲ್ ಶಾ ಬಂದಿರುವ ಸಮಯದಲ್ಲೇ ಈ ಬದಲಾವಣೆ ಬಂದಿದೆ. ಮೆಟಾ ಪ್ರಕಾರ ಮೆಸೇಜಿಂಗ್ ಉದ್ದೇಶ ಮೀರಿ ವಾಣಿಜ್ಯ ಮತ್ತು ಪಾವತಿಗಳಂತಹ ಹೊಸ ದಿಕ್ಕಿನಲ್ಲಿ ವಾಟ್ಸ್ಆಪ್ ಅನ್ನು ಸಿದ್ಧಗೊಳಿಸೋಕೆ ಅಂತಾನೆ ಅವರನ್ನ ಈ ಹುದ್ದೆಗೆ ತರಲಾಗಿದೆ. ಕಂಪನಿಯ ಆದಾಯ ಹೆಚ್ಚಿಸಲು ವಾಟ್ಸ್ಆಪ್ ಪ್ರಸ್ತುತ ಪಾವತಿಗಳು ಮತ್ತು ಮಾರುಕಟ್ಟೆಗಳಂತಹ ಮಾದರಿಗಳಲ್ಲಿ ಕೆಲಸ ಶುರು ಮಾಡಿದೆ. ಅಂದ್ರೆ ಹೊಸ ಪ್ರಮುಖ ಫೀಚರ್ಗಳನ್ನ ತರುವ ಯತ್ನ ಆಗ್ಲೇ ನಡೀತಾ ಇದೆ. ಈಗ ವಾಟ್ಸ್ಆಪ್ನಲ್ಲಿ ಹೊಸ ಖಾತೆಗೆ ಸೇರೋಕೆ ಯೂಸರ್ ನೇಮ್ ಮಾತ್ರ ಹಂಚಿಕೊಳ್ಬಹುದು. ಫೋನ್ ಸಂಖ್ಯೆಯ ಅಗತ್ಯವಿಲ್ಲದೆ ಚಾಟ್ ಮಾಡಬಹುದು. ಯಾರಾದ್ರೂ ಫೋನ್ ಸಂಖ್ಯೆಯನ್ನ ತಿಳಿದುಕೊಳ್ತಾರೆ ನೋಡ್ತಾರೆ ಅನ್ನೋ ಆತಂಕ ಇಲ್ಲ. ಕೊಡ್ಬೋದು ಅನ್ಸದ್ರಷ್ಟೇ ಫೋನ್ ಸಂಖ್ಯೆಯನ್ನ ಕೊಡಬಹುದು. ಈ ಆಯ್ಕೆ ಕೂಡ ಈಗಾಗಲೇ ಇರುವಂತೇನೆ ಇರುತ್ತೆ. ಆದ್ರೂ ಈಗ ಯೂಸರ್ ನೇಮ್ ಬಳಕೆ ಅವಕಾಶ ವಾಟ್ಸ್ಆಪ್ನಲ್ಲಿ ಗಮನಾರ್ಹ ವ್ಯತ್ಯಾಸಕ್ಕೆ ಕಾರಣ ಆಗಲಿದೆ. ಇದು ಇನ್ಸ್ಟಾಗ್ರಾಮ್ ಅಥವಾ ಟ್ವಿಟರ್ನಂತಹ ಫೀಚರ್ ಆಗಿರೋದಿಲ್ಲ. ಆ ಪ್ಲಾಟ್ಫಾರ್ಮ್ಗಳಲ್ಲಿ ಯಾರನ್ನಾದ್ರೂ ಅವರ ಯೂಸರ್ ನೇಮ್ ಹುಡುಕುವ ಮೂಲಕ ಕಂಡುಹಿಡಿಬಹುದು. ಆದರೆ ವಾಟ್ಸ್ಆಪ್ ಅಂತಹ ವ್ಯವಸ್ಥೆಯನ್ನು ಹೊಂದಿರೋದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಇಲ್ಲಿ ಯಾರೊಂದಿಗಾದ್ರೂ ಚಾಟ್ ಮಾಡೋಕೆ ಬಯಸಿದ್ರೆ ಅವರ ನಿಖರ ಯೂಸರ್ ನೇಮ್ ಮೊದಲೇ ಗೊತ್ತಿರಬೇಕು. ಬಳಕೆದಾರರ ಗೌಪ್ಯತೆ ಹೆಚ್ಚಿಸೋದು ಮತ್ತು ಈ ಗೌಪ್ಯತೆಯನ್ನ ಮತ್ತಷ್ಟು ಬಲಪಡಿಸೋದು ಇದರ ಉದ್ದೇಶ ಅಂತ ಕಂಪನಿ ಹೇಳುತ್ತೆ.